ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ದೀಪಿಕಾ ವಸಿಷ್ಠ ಸಿಂಹ ಅವರನ್ನ ಮಾತನಾಡಿಸಿದ್ದಾರೆ. ಎಕ್ಸ್ಕ್ಲೂಸಿವ್ ಆಗಿ ವಿಸ್ತಾರ ನ್ಯೂಸ್ಗೆ ಅವ್ರಿಗೆ ಏನ್ ಹೇಳಿದ್ರು ಬನ್ನಿ ನೋಡೋಣ. ಸರ್, ಎಷ್ಟು ಖುಷಿ ಇದೆಯಾ ಒಂದಿಷ್ಟು ನಿಮ್ಮ ಕೆರಿಯರ್ ಅಲ್ಲಿ ಒಂದಿಷ್ಟು ನಿಮಗೆ ನೋವಾಗುವಂತ ಸಂಗತಿಗಳು ಕೂಡ ನಡೆದಿದೆ. ಅದನ್ನು ನಿಮಗೆ ಹೇಳಬೇಕಾಗಿಲ್ಲ, ನಿಮ್ಮ ಅರಿವಿಗೆ ಬಂದಿದೆ, ಗಮನಕ್ಕೆ ಬಂದಿದೆ. ಸೊ ನಿಮ್ಮ ಸಿನಿಮಾಗಳು ನಿಮಗೆ ಗೊತ್ತಿಲ್ಲದಂಗೆ ರಿಲೀಸ್ ಆಗೋದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನಂದು ಒಂದು ಸ್ಟ್ರಿಕ್ಟ್ ಪಾಲಿಸಿಮಾ, ಅಂದರೆ ಕಷ್ಟ ದುಃಖ ಹೇಳ್ಕೊಂಡು ಕೂರೋಕ್ಕೆ ಇದು ಯಾವುದೇ ಎಂಡರ್ಸ್ಮೆಂಟ್ ಮಾರ್ಕೆಟ್ ಅಲ್ಲ. ಅದನ್ನು ಹೇಳ್ಕೊಳ್ಳೋದಕ್ಕಿಂತ ನೆಗ್ಲೆಕ್ಟ್ ಮಾಡಿ, ಅದು ನೆಗ್ಲೆಕ್ಟ್ ಅನ್ನೋದಂದರೆ ಕಹಿ ಘಟನೆಗಳನ್ನ ಮೆಲ್ಕು ಹಾಕೋದ್ರಲ್ಲಿ ಅರ್ಥ ಇಲ್ಲ. ಅದರಿಂದ ನಾವು ಗಟ್ಟಿ ಆಗ್ತೀವಿ, ನಾವು ಪಾಠ ಕಲಿಬೇಕು ವಿನಃ ಅದನ್ನು ಹೇಳ್ಕೊಂಡು ಟಾಮ್ ಮಾಡ್ಕೊಂಡು ಕೂರೋದ್ರಲ್ಲಿ ಅಂದರೆ ಟೈಮ್ ವೇಸ್ಟ್ ಅಷ್ಟೇ. ಅದು ಆಗಿದೆ. ಎಲ್ಲರ ಜೀವನದಲ್ಲೂ ಒಂದಷ್ಟು ದುಃಖಗಳಿರುತ್ತೆ, ಕಷ್ಟಗಳಿರುತ್ತೆ, ಅಥವಾ ಕಹಿ ಘಟನೆಗಳು ನಡೆಯುತ್ತೆ. ಅದನ್ನು ನಾವು ಸದುಪಯೋಗ ಮಾಡ್ಕೋಬೇಕು. ಅದರಿಂದಲೇ ಪಾಠ ಕಲಿಬೇಕು, ಜೀವನಕ್ಕೆ ಅಳವಡಿಸ್ಕೋಬೇಕು, ಮುಂದೆ ಹೋಗ್ತಾ ಇರಬೇಕು. ಒಳ್ಳೆ ಕೆಲಸ ಮಾಡೋದಷ್ಟೇ ನಮ್ಮ ಉದ್ದೇಶ. ಬಾಕಿದೆಲ್ಲ ಈಗ ಕಂಪ್ಲೇಂಟ್ ಮಾಡೋದಾಗಲಿ ಅಥವಾ ಅವ್ರ ಮೇಲೆ ಇವ್ರ ಮೇಲೆ ದೂಷಣೆ ಮಾಡೋದಾಗಲಿ ತುಂಬ ವೆರಿ ಏನಂತಾರೆ ಲೇಮ್ ಅನಿಸುತ್ತೆ ಅಥವಾ ಚೀಪ್ ಅನಿಸುತ್ತೆ ನನಗೆ. ಹಾಗಾಗಿ ಅದ್ರ ಬಗ್ಗೆ ಜಾಸ್ತಿ ಡ್ವೆಲ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ನೋಡೋಣ, ಅದು ಒಂದು ಸವಾಲಾಗೆ ತಗೋಣ. ಕೆಲವೊಂದಷ್ಟು ಅಚಾತುರ್ಯಗಳು ಅಂತಲೂ ಅನ್ಬೋದು. ಅದು ಉದ್ದೇಶಪೂರ್ವಕವಾಗಿ ಆಗಿದ್ದ ಅಥವಾ ಉದ್ದೇಶನೇ ಇಲ್ಲದೆ ಗೊತ್ತಿಲ್ಲದೆ ಆಗಿದ್ದ, ಅದು ನಮ್ಗೆ ಗೊತ್ತಿಲ್ಲ. ಚರ್ಚೆ ಮಾಡೋದು ಹೊರತು ಅದು ಗೊತ್ತಾಗಲ್ಲ. ಇಟ್ಸ್ ಓಕೆ. ಅವ್ರೇನಾದ್ರು ಯಾವುದೇ ಉದ್ದೇಶದಿಂದ ಮಾಡಿದ್ರು ಒಳ್ಳೇದಾಗಲಿ ಅವ್ರಿಗೆ. ನಮ್ಮ ಕೆಲಸ ನಾವು ಮಾಡೋಣ. ಕೆಲಸ ಅಷ್ಟೇ ನಮ್ಮನ್ನು ಕಾಯ್ದು ಅವರಲ್ಲ. ಕಾಲಚಕ್ರ ಟೀಮ್ ಆಗಿರ್ಬೋದು ಅಥವಾ ನೀವು ಕೂತ್ಕೊಂಡು ಇದಕ್ಕೆ ಒಂದು ಪರಿಹಾರ ಹುಡ್ಕೋಬಹುದಿತ್ತು. ನಿಮ್ಮ ಗಮನಕ್ಕೆ ಬರದೆ ಅಥವಾ ಅವ್ರ ಗಮನಕ್ಕೆ ಅವರು ತರದೆ ಮಾಡುವಂಥದ್ದು ಎಷ್ಟು ಸರಿ? ಇದು ಇಂಡಸ್ಟ್ರಿಗೆ ರಾಂಗ್ ಮೆಸೇಜ್ ಹೋಗ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ನೀವು ಕೂತ್ಕೊಂಡು ಒಂದು ಮಾತುಕತೆ ನಡೆಸಬಹುದಿತ್ತಲ್ವಾ ಅನ್ನೊಂದು ಪ್ರಶ್ನೆ. ಈಗ ನಾನಂತೂ ಅವೈಲೇಬಲ್ ಇದ್ದೀನಿ. ನನ್ನ ಫೋನ್ ನಂಬರ್ ಅವ್ರ ಹತ್ರ ಇದೆ. ಸೊ ಈ ರೀತಿ ಆಗ್ತಿದೆ, ಬೆಳವಣಿಗೆ ಹೆಂಗಿದೆ ಅಂತ ಹೇಳ್ಬೋದಾಗಿತ್ತು ಒಂದು ಮಾತು. ಅದಕ್ಕೆ ಆಲ್ಟರ್ನೇಟ್ ಏನಾದ್ರು ಕಂಡುಹಿಡಿಯಬಹುದಾಗಿತ್ತು ಅಥವಾ ಬೇರೆ ಮಾರ್ಗ ಹುಡುಕೋಬೋದಾಗಿತ್ತು. ಅವ್ರಿಗೆ ಬೇಕಿತ್ತು, ಬೇಡವಾಗಿತ್ತು, ಅಥವಾ ಬೇಕು ಅಂತಲೇ ಹಿಂಗೆ ಮಾಡ್ರೆ ಹೇಳೋದಲ್ಲ, ನಂಗೆ ಗೊತ್ತಿಲ್ಲ. ಆಗೋದ ಮೇಲಿಂದ ಅದನ್ನು ಕೆದ್ಕೊಂಡು ಕೂತ್ಕೊಳ್ಳೋದು ಅರ್ಥನೂ ಇಲ್ಲ. ಅವ್ರನ್ನ ಹೇಳೋದಲ್ಲ, ದೂಷಣೆ ಮಾಡಿ ನನಗೇನು ಸಿಗಲ್ಲ. ಕಳ್ಕೊಂಡಿದ್ರೆ ಅವರೇ ಕಳ್ಕೊಂಡಿರ್ತಾರೆ ಜಾಸ್ತಿ ನನಗಿಂತ. ಸೊ ನನಗೆ ಎಲ್ಲೇ ಬಂದಿರಲಿ, ಹೇಗೆ ಬಂದಿರಲಿ, ಸಿನಿಮಾ ನೋಡಿದವ್ರು ನಾನು ಚೆನ್ನಾಗಿ ಯಾಕೆ ಮಾಡಿಲ್ಲ ಅಂದರೆ ನಾನು ತಿದ್ಕೋಬೇಕು. ಅಥವಾ ನನ್ನ ಕೆಲಸ ಚೆನ್ನಾಗಿಲ್ಲ ಅಂದರೆ ಅವಾಗ ನಾನು ಕಲಿಯೋಕ್ಕೆ ಪ್ರಯತ್ನ ಪಡಬೇಕು. ನೋಡಿದವರೆಲ್ಲ ಮೆಚ್ಕೊಂಡಿದ್ದಾರೆ ಅಂದಾಗ ನನ್ನ ಕೆಲಸ ನಾನು ಸಕ್ಸಸ್ಫುಲ್ ಆಗಿ ಮಾಡಿದ್ದೀನಲ್ವ. ಆ್ಯಂಡ್ ಐ ವಿಲ್ ಕೀಪ್ ಡೆಲಿವರಿಂಗ್ ಇಟ್. ಈಗ ಎಲ್ಲೋ ಇದ್ದವನ್ನ ಅಂದರೆ ಗೊತ್ತು ಗುರಿ ಇಲ್ಲದೆ ಎಲ್ಲೋ ಕಷ್ಟಪಟ್ಕೊಂಡು ಹಿಂಗೋ ಕೆಲಸ ಮಾಡ್ಕೊಂಡಿದ್ದವನ್ಗೆ ಕರೆದು ಕೆಲಸ ಕೊಟ್ಟು ಇವತ್ತಿಷ್ಟು ಜನರ ಪ್ರೀತಿ ಸಂಪಾದನೆ ಮಾಡೋಂಗೆ ಅವಕಾಶ ಕೊಟ್ಟಿದ್ದು ಸಿನಿಮಾ ನನಗೆ ಮುಖ್ಯ. ಸಿನಿಮಾ ಕ್ಷೇತ್ರ ದೊಡ್ಡದು. ಆ್ಯಂಡ್ ಇಲ್ಲಿ ಕಹಿ ಘಟನೆಗಳು ಎಷ್ಟಿದೆಯೋ, ಕಹಿ ನೆನಪುಗಳು ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ, ಒಂದು 10 ಪಟ್ಟು ಜಾಸ್ತಿ ಒಳ್ಳೆ ನೆನಪುಗಳಿದೆ. ಇಷ್ಟೊಂದು ಪ್ರೀತಿ ಸಿಕ್ಕಿದೆ. ಇವತ್ತು ನಾನು ಏನಿದೆ ಇದೆಲ್ಲ ಸಿನಿಮಾಯಿಂದ. ಈ ಸಿನಿಮಾಗೆ ನಾನು ಡೆಡಿಕೇಟೆಡ್ ಆಗಿರ್ತೀನಿ ಹೊರತು ಈ ಕೆಲವು ಕ್ಷುದ್ರ ಮನಸ್ಸುಗಳಿಗೆ ನಾನು ಸೊಪ್ಪು ಹಾಕೋದು ಬೇಡ ಅಂತ ಭಾವಿಸ್ತೀನಿ. ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಟಾಕ್ಸ್ಗಳು ಹರ್ತಾ ಇರೋದ್ರಿಂದ ಈ ಮಾತು ಕೇಳ್ತಾ ಇದ್ದೀನಿ. ವೈಮನಸ್ಸು ಏನಾದರೂ ಇತ್ತ ಸರ್ ನಿಮಗೂ ಟೀಮ್? ವೈಮನಸ್ಸಿದ್ರೆ ಈಗ ನನ್ನ ಗುಂಡಿ ನಾನೇ ತೊಳ್ಕೊಳಕ್ಕಾಗ. ಈಗ ನೀವು ನನಗೆ ನಿಮ್ಮ ಮೇಲೆ ದ್ವೇಷ ಇದ್ದರೆ ನಿಮ್ಗೇನಾರು ಮಾಡೋಕ್ಕೆ ಹಾರು ಮಾಡೋಕ್ಕೆ ಟ್ರೈ ಮಾಡ್ಬೋದು ವಿನಃ ನನ್ನ ಗುಂಡಿ ನಾನು ತೊಳ್ಕೊಳ್ಳಲ್ಲ ಅಲ್ವಾ. ಸೊ ಅವರೇ ಕೆದಕೊಂಡು ಗುಂಡಿಗೆ ಬಿದ್ದೋದಾಗ ನನ್ನನ್ನು ಅವ್ರ ಬಗ್ಗೆ ಅವರೇ ಯೋಚನೆ ಮಾಡ್ಕೊಳ್ದಿರೋರು, ಅವ್ರನ್ನ ಅವರೇ ಗೌರವಿಸ್ಕೊಳ್ದೇ ಇರೋರು ಬೇರೆಯವ್ರನ್ನ ಗೌರವಿಸ್ತಾರ? ಇಲ್ಲ. ಅವ್ರದ್ದು ಶ್ರಮ ಇದೆ, ನಾನೊಬ್ಬಂದೇ ಅಲ್ಲ. ಅವ್ರದ್ದು ದುಡ್ಡಿದೆ, ಶ್ರಮ ಇದೆ. ತಿಂಗಳೇ ವರ್ಷಗಟ್ಟಲೆ ಇನ್ಫ್ಯಾಕ್ಟ್ ಎಫರ್ಟ್ ಹಾಕಿದ್ದಾರೆ. ಅದನ್ನು ಅವರೇ ಗೌರವಿಸ್ಕೊಳಕ್ಕಾಗಲಿಲ್ಲ ಅಂದಾಗ ನಾವು ಎಷ್ಟು ಪುಷ್ ಮಾಡಿದ್ರೇನು? ಈಗ ಕುದುರೆನ ನೀರು ತನಕ ಕರ್ಕೊಬರ್ಬೋದು, ಕುಡ್ಸೋಕ್ಕಾಗಲ್ಲ ಅಲ್ವಾ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ಕಾಲಚಕ್ರ ಸಿನಿಮಾದ ನಿರ್ದೇಶಕರಾಗಿರುವಂತಹ ಸುಮಂತ್ ಕ್ರಾಂತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಸರ್, ನಿಮ್ದೇ ಸಿನಿಮಾ ಕಾಲಚಕ್ರ ಸಿನಿಮಾದ ಟೀಸರ್ ರಿಲೀಸ್ ಆದಂತ ಸಂದರ್ಭದಲ್ಲಿ ಸಾಕಷ್ಟು ರೆಸ್ಪಾನ್ಸ್ ಅನ್ನ ಪಡೆದುಕೊಂಡಿತ್ತು. ಬಿಗ್ ಸ್ಕ್ರೀನ್ ಮೇಲೆ ಇದು ರಿಲೀಸ್ ಆಗುತ್ತೆ ಅಂತ ಕೂಡ ಎಲ್ಲರೂ ಭಾವಿಸಿದ್ರು. ಆದ್ರೆ ಯೂಟ್ಯೂಬ್ ನಲ್ಲಿ ರಿಲೀಸ್ ಮಾಡಿದ್ದು ಯಾಕೆ ಅಂತ? ಏನಿಲ್ಲ, ಸೊ ಸ್ವಲ್ಪ ಮಧ್ಯದಲ್ಲಿ ಕೊರೋನಾ ಎಲ್ಲ ಬಂತು, ಬಹಳ ಟೈಮ್ ತಗೊಳ್ತು ಹೊರಕೋದಕ್ಕೆ. ಸೊ ಆಕ್ಚುಲಿ ಯಾಕೆ ತಂದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದ್ರಲ್ಲಿ ಯಾವುದೇ ಬೇರೆ ಅರ್ಥಗಳಾದ ಆಗ್ಲಿ ಬೇರೆ ಇಲ್ಲ. ಸೊ ಒಂದಷ್ಟು ಅನಾನುಕೂಲಗಳಾಗೋದ್ರಿಂದ ನಾನು ಹಾಗೆ ಮಾಡ್ಬೇಕಾಗಿ ಬಂತು. ಸೊ ಮುಂದೆ ನಾನು ಮತ್ತೆ ವಸಿಷ್ಠ ಸರ್ ಒಂದೊಳ್ಳೆ ಸಿನಿಮಾಗಳು ಮಾಡುವಂತ ಒಂದಷ್ಟು ಪ್ಲಾನ್ಗಳು ಇದೆ. ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ತಗೊಳ್ತು, ಇಷ್ಟೊತ್ತಾಗ್ಲೇ ಶುರು ಆಗ್ಬೇಕಾಗಿತ್ತು. ಇನ್ಫಾರ್ಮ್ ಮಾಡದೆ ನೀವು ರಿಲೀಸ್ ಮಾಡಿದ್ರಿ ಅಂತ ಬೇಸರವನ್ನ ಹೊರ ಹಾಕಿದ್ದಾರೆ. ಇನ್ಫಾರ್ಮ್ ಆದ್ರೂ ಮಾಡಬಹುದಿತ್ತಲ್ವಾ? ಅವ್ರ ಹತ್ರ ಡಿಸ್ಕಸ್ ಮಾಡಿರ್ಲಿಲ್ವಾ ನೀವು? ಇಲ್ಲ, ಆ ತರದ್ದೇನು ಯಾವುದೇ ಮನಸ್ಸೇನಿಲ್ಲ. ಎಲ್ಲ ಚೆನ್ನಾಗೇ ಇದ್ದೀವಿ. ಸೊ ಮೇಲೆ ತರೋದಕ್ಕೆ ನಮಗೂ ಆಸೆ ಇತ್ತು. ಸೊ ಕಾರಣಾಂತರಗಳಿಂದ ಆಗ್ಲಿಲ್ಲ.
ಅದಕ್ಕೆ. ಅಂದ್ರೆ ಈಗ ಯೂಟ್ಯೂಬ್ ನಲ್ಲಿ ನೀವು ರಿಲೀಸ್ ಮಾಡಿದನ್ನ ವಸಿಷ್ಠ ಸಿಂಹ ಅವರಿಗೆ ಹೇಳಿರ್ಲಿಲ್ವಾ? ಅವರಿಗೆ ಹೇಳದೆ ನೀವು ರಿಲೀಸ್ ಮಾಡಿದ್ರಿ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆ ಟೈಮಲ್ಲಿ ಸ್ವಲ್ಪ ಡಿಸ್ಕಷನ್ಸ್ ಮಾಡಕ್ ಆಗ್ಲಿಲ್ಲ. ಸೊ ನಾವು ಮುಂದೆ ನಾನು ಸ್ವಲ್ಪ ಹೊರಗಡೆ ಇದ್ದೀನಿ. ಸೊ ಹಾಗಾಗಿ ನಾನು ಮತ್ತೆ ನಾವೆಲ್ಲ ಕೂತು ಮಾತಾಡಿ ಮುಂದೆ ಏನ್ ಮಾಡೋದು ಅಂತೇಳಿ ಪ್ರಾಜೆಕ್ಟ್ಸ್ಗಳ ವಿಚಾರವಾಗಿ ನಾವು ಓಕೆ, ಅವರು ಬೇಸರವನ್ನ ಹೊರ ಹಾಕಿದ್ದಾರೆ. ಅಂದ್ರೆ ಹಳೇದ್ನ ಈಗ ನಾವು ಮಾತಾಡ್ತೀವಿ. ಸೊ ಥ್ಯಾಂಕ್ ಯು. ಇಲ್ಲ ಸುಮಂತ್ ಅವ್ರೆ, ಅವ್ರು ಹೇಳಿದ್ರು ಒಂದ್ ಮಾತೊಂದು, ಹಣಕ್ಕಾಗಿ ನಾವು ಸಿನಿಮಾವನ್ನ ಮಾಡೋದಿಲ್ಲ, ಪ್ರೀತಿ ಸ್ನೇಹದಿಂದ ಕೂಡ ನಾವು ಸಿನಿಮಾವನ್ನ ಮಾಡ್ತೀವಿ ಅನ್ನೋ ಅವ್ರ ಮೇಲೆ ಬಹಳ ಗೌರವ ಇದೆ, ಆ ರೀತಿ ಏನಿಲ್ಲ. ಪರ್ವತ್ ಗೌರವ ಇದೆ, ಅವ್ರಿಗೂ ಗೊತ್ತಿದೆ ಸರ್. ಕೆಲವು ಕಾರಣಾಂತರಗಳಿಂದ ಬೇರೆ ಉದ್ದೇಶಗಳಷ್ಟೇ, ಬೇರೆ ಇಲ್ಲ. ಸೊ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಂದಷ್ಟು ಜೊತೆ ಸೇರಿ ಕೆಲಸಗಳು ಮಾಡ್ತೀವಿ, ಸಿನಿಮಾಗಳು ಮಾಡ್ತೀವಿ ಕೂಡ. ಇದಾದ್ಮೇಲೆ ರಿಲೀಸ್ ಆದ್ಮೇಲೆ ನೀವು ಮತ್ತೆ ವಸಿಷ್ಠ ಅವರು ಮಾತನಾಡಿದ್ರಾ? ಇಲ್ಲಮ್ಮ, ಸ್ವಲ್ಪ ಹೊರಗಡೆ ಇದ್ದೀನಿ ನಾನು. ನಾನು ಒಂದು ಬೆಂಗಳೂರು ರೀಚ್ ಆದ್ಮೇಲೆ ನಾನು ಕೂತ್ ಮಾತಾಡ್ತೀನಿ. ವಸಿಷ್ಠ ಸಿಂಹ ಅವ್ರಿಗೆ ಇದ್ರ ಬಗ್ಗೆ ನೀವು ಮಾತನಾಡಿಲ್ವಾ ಹಾಗಾದ್ರೆ? ಯಾವ್ದ್ರ ಬಗ್ಗೆ? ಅಂದ್ರೆ ಈಗ ಕಾಲಚಕ್ರ ಸಿನಿಮಾ ರಿಲೀಸ್ ಆದ್ಮೇಲೆ, ಯೂಟ್ಯೂಬ್ ಅಲ್ಲಿ ರಿಲೀಸ್ ಆದ್ಮೇಲೆ ನೀವಿಬ್ರು ಡಿಸ್ಕಸ್ ಮಾಡಿಲ್ವಾ? ಇಲ್ಲಮ್ಮ, ಡಿಸ್ಕಷನ್ ಮಾಡಿಲ್ಲ. ಮಾತಾಡ್ತೀವಿ, ಕೂತ್ ಮಾತಾಡ್ತೀವಿ. ಏನ್ ಸರ್? ಕೂತ್ ಮಾತಾಡ್ತೀವಿ. ಓಕೆ, ಈಗ ಮುಂದೆ ಸಿನಿಮಾಗಳನ್ನ ಮಾಡ್ಬೇಕು ಅಂತ ಇದ್ದೀರಾ? ಅವ್ರಿಗೋಸ್ಕರ ಸಿನಿಮಾ ಪ್ಲಾನ್ ನಡೀತಾ ಇದೆಯಾ? ಯಾವ ಸಿನಿಮಾದಲ್ಲಿ ಪ್ಲಾನ್ ನಡೀತಾ ಇದೆ? ನಮ್ಮ ಪ್ರೊಡಕ್ಷನ್ ಆಲ್ರೆಡಿ ಮಾತಾಡಿದೀವಿ. ಇತ್ತೀಚೆಗೆ ಸಿಕ್ದಾಗ್ಲೂ ಕೂಡ ಒಂದು 3 months ಬ್ಯಾಕ್ ಸಿಕ್ದಾಗ್ಲೂ ಸಹ ಇದಕ್ಕೆ ಚರ್ಚೆ ಮಾಡಿದ್ವಿ. ಓಕೆ, ಪ್ಲಾನಿಂಗ್ ಇದೆ. ಸ್ವಲ್ಪ ನಮ್ಮ ಪ್ರೊಡಕ್ಷನ್ ಕಂಪನಿಯಿಂದ ಒಂದಷ್ಟು ಸಮಯ ತೊಗೊಳ್ತು. ಮೊನ್ನೆ ದಿಲ್ಪಸಂದ್ ಆದ ನಂತರ ಸ್ವಲ್ಪ ಸಮಯ ತೊಗೊಳ್ತು. ಒಂದಷ್ಟು ನಾನು ಆಕ್ಚುಲಿ ನೆಕ್ಸ್ಟ್ ಮಂತ್ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ನನ್ನ ಒಂದಷ್ಟು ಆಲೋಚನೆಗಳಿತ್ತು. ಸೊ ಕೂತ್ ಮಾತಾಡಿ ಪ್ಲಾನ್ ಮಾಡಿ ಶುರು ಮಾಡುವಂತ ಕೆಲಸ ಮಾಡಿದ್ವಿ. ಸೊ ಇದೊಂದು ಸಣ್ಣ ಒಂದು ಪ್ರಯತ್ನ ಮಾಡಿದ್ದು ಕಾಲಚಕ್ರ. ಸೊ ಅದನ್ನ ಕರೆಕ್ಟ್ ತರಲಿಲ್ಲ ಅಂತ ಹೇಳಿ ವೈಮನಸ್ಸೇನಿಲ್ಲ, ಚೆನ್ನಾಗೇ ಇದ್ದೀವಿ. ಸೊ ಈ ಒಂದು ಏನು ಕ್ವಶನ್ ಮಾರ್ಕ್ ಇದೆ, ಇದಕ್ಕೊಂದು ಉತ್ತರ ಮುಂದೆ ಒಂದು ಒಳ್ಳೆ ಸಿನಿಮಾನ ಅನೌನ್ಸ್ ಮಾಡಿ ಮಾಡ್ತೀವಿ, ಅದನ್ನ ಕರೆಕ್ಟ್ ತರ್ತೀವಿ. ಸೊ ಒಟ್ಟಿಗೆ ಇರ್ತೀವಿ, ಕೆಲಸ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸುಮಂತ್ ಅವರೇ, ವಿಸ್ತಾರ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.